ಹೆಚ್ಚಾಗಿ ಸಾಕು ನಮ್ಮ ಪಕ್ಷದವರು, ನಮ್ಮ ಮಂತ್ರಿಗಳು ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಮುಂದಿನ ಆಗುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೂಡಿದ್ದೀವಿ ಎಲ್ಲರೂ. ಮತ್ತು ಇದು ಒಂದು ಸಲ ಮುಂಚೆನೂ ಕೂಡಿದ್ದೀವಿ ನಾವು, ಬೇರೆ ಬೇರೆ ಸಂದರ್ಭಗಳಲ್ಲಿ ಈಗೂ ಕೂಡಿದ್ದೀವಿ, ಮತ್ತು ಮುಂದೆ ಕೂಡ ಕೂಡ್ತಾನೆ ಇರ್ತೀವಿ. ಅಹಿಂದ ಸಂಘಟನೆ ಬಗ್ಗೆ ಏನಾದ್ರು ಚರ್ಚೆಗಳಾಯ್ತಾ? ಅದೇ ಒಟ್ಟಿಗೆ ಹೋಗಬೇಕು, ನಮ್ಮ ಶಕ್ತಿ ಎಲ್ಲ ಪಕ್ಷಕ್ಕೆ ಯೂಸ್ ಆಗಬೇಕು, ಆ ದೃಷ್ಟಿಯಲ್ಲಿ ನಾವು ಹೋಗಬೇಕು. ಈ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಭಾಳ ಜನ ಬೇಜಾರಾಗಿದ್ದಾರೆ. ಅದಂತೆ ಪ್ರಶ್ನೆ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವನ್ನೆಲ್ಲ ಮತ್ತೆ ಸರಿಪಡಿಸ್ಬೇಕು, ಮತ್ತು ಮುಂಚೆ ಇದ್ದ ಯಥಾಸ್ಥಿತಿಗೆ ಅವನ್ನೆಲ್ಲ ನಾವು ತರಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದರು. ಸಚಿವ ಸಂಪುಟದ ಒಳಗಡೆನೂ ಬೇಸರ ಇದೆಯಾ ಅಥವಾ ಸಿಗದೇ ಇರೋರು ಬೇಸರ? ಸಿಗದೇ ಇರೋರು ಒಳಗಡೆ ಏನು ಪ್ರಶ್ನೆ ಇಲ್ಲ, ಸಿಗದೇ ಇರೋರ್ಗೆ ಬೇಸರ ಇದೆ, ಅದೇನು ಗೊತ್ತೇ ಪ್ರಶ್ನೆ ಇಲ್ಲ. ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲ ಸಮಾಧಾನ ಮಾಡೋಂಥ ಜವಾಬ್ದಾರಿ ಎಲ್ಲರ ಮೇಲೆ ಇದ್ದಾರೆ. ಖಾತೆ ಸಮಾಧಾನ ಎಲ್ಲರಿಗೂ ಇದೆಯಾ ಸರ್? ಖಾತೆ ಬಗ್ಗೆ ಗೊತ್ತಿಲ್ಲ, ಮಂತ್ರಿ ಸಿಗದವರಂತೆ ಸಮಾಧಾನ ಇದ್ದೇ ಇದ್ದಾರೆ. ಸೊ ಈಗ ಎಲ್ಲರೂ ಒಟ್ಟಿಗೆ ಹೋಗೋದು ನಮ್ಮ ಜವಾಬ್ದಾರಿ ಇದೆ, ಅನಿವಾರ್ಯತೆ ಕೂಡ ಇದೆ. ಅದೇ ಹೇಳಿದ್ರೆ ಅತ್ತಾಗೆಲ್ಲ ಬಂದ್ರಲ್ಲ, ಅವರು ಬಹಿರಂಗ ಹೇಳಿಕೆ ಕೊಟ್ಟವ್ರು ಇದ್ದಾರೆ, ಕೊಡದೇ ಇದ್ದವ್ರು ಇದ್ದಾರೆ. ಅವನ್ನೆಲ್ಲ ಮತ್ತೆ ಸೇಮ್ ಪ್ಲಾಟ್ಫಾರ್ಮ್ ನಾವು ತರಬೇಕಷ್ಟೇ. ಈಗ ಎಲ್ಲರೂ ಒಂದು ಗೂಡಿ ಹೋಗುವಂಥ ಪ್ರಯತ್ನಗಳು ಆಗ್ತೈತೆ, ಆಗಲೇಬೇಕು. ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಹೋಗೋದು ಅನಿವಾರ್ಯತೆ ಇದೆ. ಸಮಾವೇಶ ಈ ಸಂದರ್ಭದಲ್ಲಿ ಬೇಕಿತ್ತ? ಇನ್ನೂ ಎಲೆಕ್ಷನ್ ದೂರ ಇದೆ. ಇಲ್ಲ, ಅಹಿಂದ ಸಮಾವೇಶ ಅಂದರೆ ಕಾಂಗ್ರೆಸ್ ಪಾರ್ಟಿನೇ ಅದು. ಅಹಿಂದ ಅಂದರೆ ಕಾಂಗ್ರೆಸ್ ಅಂದರೆ ಅಹಿಂದ, ಅದರಲ್ಲಿ ಬೇರೆ ಅಂತ ಭಾವಿಸೋದು ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಬೇರೆ ಬೇರೆ ಹೆಸರ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತವೆ ಅಷ್ಟೇ. ತಮಗೇನಾದ್ರು ಆಹ್ವಾನ ಇದೆ ಸರ್ ಸಮಾವೇಶಕ್ಕೆ? ಇಲ್ಲ, ಆ ರೀತಿ ಯಾವುದೇ ನಮಗೆ ಆಹ್ವಾನ ಇಲ್ಲ. ಅದ್ರ ಬಗ್ಗೆ ಬೆಂಗಳೂರಲ್ಲಿ ಸಮಾವೇಶ ಆಗ್ತಾ ಇದೆ. ಸೊ ಮತ್ತೆ ನೋಡೋಣ, ಬೇರೆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಭಾಗವಹಿಸೋಣ. ಅದೇನು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಸರ್, ಮತ್ತೆ ಅಹಿಂದದ ಪ್ರತ್ಯೇಕವಾಗಿ ಸ್ಟೇಟ್ ಟೂರ್ ಮಾಡೋ ಪ್ಲಾನಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅಂತ ಚರ್ಚೆ ಇಲ್ಲ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡೋಣ, ಬಂದಾಗ ಸಂದರ್ಭ ಬಂದಾಗ ಹೇಳ್ತೀನಿ. ಅಹಿಂದ ಇದನ್ನು ಸಭೆ ಸಮಾರಂಭಗಳನ್ನು ಮಾಡಬೇಕು ಅಂತೇಳಿ ನೀವು ಹೊರಟಿದ್ದೀರಿ ಅಂತ? ಇಲ್ಲ, ನಾವ್ಯಾವುದು ಹೊಟ್ಟಿಲ್ಲ. ನಾವು ಮೊನ್ನೆ ಒಂದು ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ, ಅದು 25 ವರ್ಷ ಆಗಿದೆ ಹುಬ್ಬಳ್ಳಿಯಲ್ಲಿ ಮಾಡಿ ಅಂತ ನೆನಪಿಗೋಸ್ಕರ ಅದು ಮಾಡಿದಂಥ ಒಂದು ಸಣ್ಣ ಸಮಾರಂಭ, ಅದೇನು ಭಾಳ ಬರುತ್ತಲ್ಲ. ಸೊ ಅಷ್ಟಕ್ಕೆ ಅದು ಸೀಮಿತವಾಗಿರುವಂಥ ಒಂದು ಸಮಾವೇಶ ಅಷ್ಟೇ. ಅದು 25 ವರ್ಷದ ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ, ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ. ಇಲ್ಲ, ದೊಡ್ಡದಾಗಿ ಏನು ಮಾಡ್ತಾ ಇಲ್ಲ ನಾವು, ಯಾವುದು ದೊಡ್ಡ ಕಾರ್ಯಕ್ರಮ ಯಾವುದು ಮಾಡ್ತಾ ಇಲ್ಲ. ಕಾರ್ಯಕರ್ತರಿಗೆ ಇನ್ನೂ ನಿರ್ದೇಶಕ ಸ್ಥಾನಗಳು ಕೊಟ್ಟಿಲ್ಲ. ಇಲ್ಲ, ಆಗಿದೆ, ಈಗೆಲ್ಲ ಆಯ್ತಲ್ಲ. ಮುಖ್ಯ ನಮಗೆ ಸಮಸ್ಯೆ ಇರೋದು ಮಂತ್ರಿಮಂಡಲ ಖಾತೆ ಹಂಚಿಕೆ ಮುಗಿದೋಗಿದೆ. ಇನ್ನೇನು 2-3 ಸಲ ಅಧಿವೇಶನ ಕೂಡ ಮುಗಿತೈತೆ. ಅವಾಗ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನಾವೇನು ಒತ್ತಡ ಆಗ್ತಾಯಿಲ್ಲ, ಹಿಂದೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಈಗ ಆಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ, ಮಾಡ್ತಾರೆ. ಬಿಜೆಪಿ ಅವರು ಪಾದಯಾತ್ರೆ ಬೇರೆ ಅದು ಅವ್ರು ಬೇರೆ, ನಾವು ಮಾಡಿದ್ದೀವಿ. ನಾವು ಬಳ್ಳಾರಿ ಚಲೋ ನಾವು ಮಾಡಿದ್ದೀವಿ. ನಮಗಿದ್ದಾಗ ನಾವು ಮಾಡಿದ್ವಿ, ಈಗ ಅವ್ರು ಮಾಡ್ತಾರೆ. ಮಾಡಲಿಕ್ಕೆ ತಪ್ಪಂತ ಹೇಳಲಿಕ್ಕಾಗಲ್ಲ. ಮಾಡಲಿಕ್ಕೆ ಅವರೆಲ್ಲ ತಿಂದು ಅವ್ರಿಗೆ ಅವಕಾಶ ಇದೆ, ಹಕ್ಕು ಇದೆ. ವಿಚಾರದಲ್ಲಿ ಪಾರ್ಟಿ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇಲ್ಲ ನೋಡಿ. ಅವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ಆಧಾರದ ಮೇಲೆ ಮತ್ತೆ ಅವ್ರು ಮಾಡಿದಾರೆ ಅಷ್ಟೇ. ಈಗ ಲೋಕಾಯುಕ್ತ ಏನಾದ್ರು ಬೇರೆ ವ್ಯತಿರಿಕ್ತವಾಗಿದ್ರೆ ಅದು ಮಾತು ಬೇರೆ. ಈಗ ಅವರೇ ಇಲ್ಲ ಅಂತ ಹೇಳಿದ್ಮ್ಯಾಗ ಸೊ ಅಷ್ಟು ಸಾಕಂತ ಪಕ್ಷದ ನಿರ್ಧಾರ. ಬರೋದು ವಿಚಾರವಾಗಿ ಏನಾದ್ರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಸರ್? ಇದೆಲ್ಲ ಬರೋದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಸೊ ನೀರಿನ ಸಮಸ್ಯೆ ಆಗ್ಬೋದು ಮುಂದಿನ ದಿನಗಳಲ್ಲಿ. ಬೆಳೆ ಅಂತಿ ಆಲ್ಮೋಸ್ಟು ಹೋಗಿದೆ, ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ. ಅದೇ ಮಾಡಬೇಕಲ್ಲ, ಕೇಂದ್ರದವ್ರು ಬಂದ ಮೇಲೆ ಅದು ಘೋಷಣೆ ಆಗೋದು, ಅಲ್ಲಿವರೆಗೆ ಆಗೋದು. ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಾರೆ ಸರ್? ಬಹುಶಃ ಕೊಡ್ಬೋದು, ಬೇಗ ಕೊಡ್ಬೋದು ಆದಷ್ಟು. ಈಗಾಗಲೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮದು CM ಅವ್ರು ಹೇಳಿದರು ಮಾಡಲಿಕ್ಕೆ. ಸೊ ಎಲ್ಲನೂ ಮಾಡಿದ್ದೀವಿ. ಸೊ ಆಧಾರದ ಮೇಲೆ ಕಳಿಸ್ಬೋದು. ಇದೆಲ್ಲ ಬೇಗ ಕಳಿಸ್ಬೋದು, ಯಾಕಂದ್ರೆ ಅದು ಭಾಳ ಬರ್ನಿಂಗ್ ಇಶ್ಯೂ ಇದೆ, ಬೇಗ ಕಳಿಸ್ಬೇಕದು. ನೋಡೋಣ, ಬಂದಾಗ ನೋಡೋಣ. ಈಗ ಬಂದಿಲ್ಲಲ್ಲ, ಈಗೇನು ಬಂದಾಗ ಅದ್ರ ಬಗ್ಗೆ ಪಕ್ಷ ಇದೆ, ಕಾನೂನಿದೆ, ಕಾನೂನು ಹೋರಾಟ ಮಾಡ್ತಾರೆ ಅವರು ಸಂಬಂಧಪಟ್ಟವ್ರು. ಇನ್ನೊಂದು ಸರ್, ನೈಸ್ ಟೋಲ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಉಂಟಾಗಿದೆ ಸರ್. ಅದು ರಾಜ್ಯ ಸರ್ಕಾರ ಅಡಿಯಲ್ಲಿ ಪದೇ ಹೇಳ್ತಾರೆ ಟೋಲ್ ಕಟ್
ನೋಡಿ, ಅದು ನಾವು 30 ವರ್ಷ ಕೊಟ್ಟಿದ್ದೀವಿ, ಈಗ 20 ವರ್ಷ ಆಗಿದೆ PPP ಮಾಡಲ್ನಲ್ಲಿ. ಅವರು ಅದನ್ನು ಮಾಡಿದ್ದಾರೆ, 30 ವರ್ಷ ರೈಟ್ಸ್ ಇದೆ. ಸೊ ನಾವು ಅದರಲ್ಲಿ ಅದನ್ನೇನು ಈಗ ಹಿಂದೆ ಹೋಗ್ಲಿಕ್ಕೆ ಬರಲ್ಲ, ಮುಂದೆ ಹೋಗ್ಲಿಕ್ಕೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸೊ ಅದೇನಿದ್ರು ಕಾನೂನು ಹೋರಾಟ ಮಾಡಬೇಕು, ಅವರು ಯಾರು ಎಫೆಕ್ಟೆಡ್ ಪಾರ್ಟಿ ಆಗಲಿ ಪರ್ಸನ್ ಆಗಲಿ. ಸೊ ಹೀಗಾಗಿ ನಾವು ಹಿಂದೆ ಕೂಡ ನಾವು ಕೂಡ ಅದನ್ನು ಜಾಸ್ತಿ ಮಾಡಬೇಡ ಅಂತ ಹೇಳಿದಾಗ ಕೂಡ ಅವರು ಕೋರ್ಟ್ ಮುಖಾಂತರ ಜಾಸ್ತಿ ಮಾಡ್ಕೊಂಡಾರೆ. ಜಾಸ್ತಿ ಆಗಿದೆ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಅವ್ರು ನೇರವಾಗಿ ಕೋರ್ಟ್ನಿಂದ ಆದೇಶ ಮಾಡಿಸಿ ಅವ್ರು ಹೆಚ್ಚು ಮಾಡಿದ್ದಾರೆ. ಸೊ ಇಂಥ ಭಾಳಷ್ಟು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಆಗಿದೆ, ಆದೇಶಗಳಾಗಿದೆ ಕೋರ್ಟ್. ಟೋಲ್ಗೆ ಕಡಿವಾಣ ಹಾಕೋಕ್ಕಾಗಲ್ವ ಸರ್ ಅದು? ನಮ್ಮಿಂದ ಇಲ್ಲ, ನಾವು ಏನು ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಕೊಟ್ಟದ್ದು 30 ವರ್ಷ ಅವ್ರಿಗೆ PPP ಮಾಡಲಿದೆ ಅದು. ಸೊ ಏನು ಮಾಡ್ಲಿಕ್ಕೆ ಬರಲ್ಲ. ಅದು ಬೇಕಾಬಿಟ್ಟಿ ಏರಿಕೆ ಮಾಡ್ತಾರಲ್ಲ ಅದು. ಇಲ್ಲ, ಅದೇ ಹೇಳಿದಿಲ್ಲ, ನಾವು ನೋಟಿಸ್ ಕೊಟ್ಟರು ಕೂಡ ಅದನ್ನೇ ಚಾಲೆಂಜ್ ಮಾಡಿ ಅವ್ರು ಕೋರ್ಟಿಂದ ಆದೇಶ ತಂದಿದ್ದಾರೆ ಹೆಚ್ಚು ಮಾಡಬೇಕಂತ. ಸೊ ನಮ್ಮ ನಿಯಂತ್ರಣ ಏನೂ ಇಲ್ಲ. ಏನಿದ್ರು ಕೋರ್ಟು ಹೋರಾಟಗಾರರ ಮಧ್ಯ ಇರುವಂಥದ್ದು, ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಯಾಕಂದರೆ ನಾವು ಸಾಕಷ್ಟು ಕೋರ್ಟ್ನಲ್ಲಿ ವಾದ ಮಾಡಿದ್ರು ನಮ್ಮ ವಿರೋಧವಾಗಿ ಜಡ್ಜ್ಮೆಂಟ್ ಬಂದಿದೆ. ಸರ್, ಸದನ ನಡೀತಾ ಇದೆ, 4-5 ದಿನ ಬರೀ ನಾಗೇಂದ್ರ ಅವ್ರ ವಿಚಾರದಲ್ಲೇ ಬರೋದು ವಿಚಾರ ಚರ್ಚೆ ಆಗಲಿಲ್ಲ ಅನ್ನೋ ಒಂದ್ ಕಡೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಡೀತಾ ಇರೋದು ಅದು ವೇಸ್ಟ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಬರೋದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನಾವೇನು ಮಾಡೋಣ, ಅವಕಾಶ ಕೊಡ್ತಾ ಇಲ್ಲ, ವಿರೋಧ ಪಕ್ಷದವ್ರು ಅವಕಾಶ ಕೊಡ್ತಾ ಇಲ್ಲ. ಈಗ ನಮ್ಮ ಪಾತ್ರ ಏನಿಲ್ಲ ಅದ್ರಾಗ. ಅವ್ರು ಅದಕ್ಕೆ ಬರ್ಬೇಕು. ನಿನ್ನ CM ಅವ್ರು ರಿಕ್ವೆಸ್ಟ್ ಮಾಡಿದಾರಲ್ಲ, ನೀವು ಬನ್ನಿ ಚರ್ಚೆ ಮಾಡಿ ನೋಟಿಸ್ ಕೊಡಿ. ನೋಟಿಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು. ನೋಟಿಸ್ ಕೊಟ್ಟರೆ ಚರ್ಚೆ ಆಗುತ್ತೆ. ಯಾವ ಕೇಸು, ಎಂತು, ಏನು, ಎಲ್ಲಿ, CBI ಏನು ಮಾಡಿದೆ, ED ಏನು ಮಾಡಿದೆ, ಲೋಕಾಯುಕ್ತ ಏನು ಮಾಡಿದೆ ಅಂತ ಚರ್ಚೆಗೆ ಅವಕಾಶ ಇದೆ. ಇಲ್ಲಿ ಅದು ಇಲ್ಲವೇ ಇಲ್ಲ. ಎಲ್ಲಿ ಇವತ್ತು ದುಡ್ಡು ಅಷ್ಟು ಹೇಳ್ಕೊತ ಕುಂತ್ರೆ ಇಡೀ ಸದನ ಹಾಳಾಗಿದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ಮೇಡಮ್, ತಗೊಳ್ಳಿ ಯಾರು.